ಚಿಕ್ಕಮಗಳೂರು ಮತ್ತು ಕೊಡಗಿನ ಶಾಲೆಯಲ್ಲಿ ಅಯ್ಯಪ್ಪ ಭಕ್ತರಿಗೆ ಅವಮಾನ. ಸೆಂಟ್ ಜೋಸೆಫ್ ಶಾಲೆಯಲ್ಲಿ ಮಾಲಾಧಾರಿ ವಿದ್ಯಾರ್ಥಿ ವಿವಾದ. ಸರ್ಕಾರ ಬಂದಾಗ ಒಂಥರ ಮಾಡಬಹುದು, ಆದ್ರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಿರೋ ತಲಾಂತರದಿಂದ ಒಂದು ಮೈನಾರಿಟಿ ಮಗುನ ನೀವು ಒಂದು ಹಿಜಾಬ್ ಹಾಕೊಂಡು ಬರಬೇಡ ಅಂತ ನೀವು ಇಶ್ಯೂ ಮಾಡಿ ನೋಡೋಣ ನಾಳೆ ನಾವು ಏನ್ ಮಾಡ್ತಾರ ಅಂತ ಹೇಳಿ. ಹಿಂದೂ ಸಂಸ್ಕೃತಿ ಅವ್ರಿಗೆ ಗೊತ್ತಿಲ್ವಾ? ನನ್ಗೆ ನನ್ನಪ್ಪ ನನ್ನ ಹುಡ್ಸಿರೋದು, ನಿಮ್ ತಂದೆ ನಿಮ್ನ ಹುಡ್ಸಿರೋದು. ಬಟ್ ನಮ್ಮ ಮಕ್ಕಳು ಬಂದ್ಬಿಟ್ಟು ನಿಮ್ಮ ಸಿಸ್ಟರ್ ಅಂತ ಕರೀತಾರೆ. ನಿಮ್ ಸ್ವಂತ ಅಕ್ಕ ಆಗ್ಬೇಕಾ ತಮ್ಮ ಆಗ್ಬೇಕು, ಆಗೋದಿಲ್ಲ. ನಮ್ಮನ್ನ ಕೆಣಕಿದ್ರೆ ಸತ್ಯೋಗ್ಲು ಆಗದೆ ಬೇರೆ. ಮೊನ್ನೆ ಅಷ್ಟೇ ಇದೇ ರೀತಿ ಅಯ್ಯಪ್ಪನ ಮಾಲೆ ಧರಿಸಿ ಕರೆ ಬಟ್ಟೆ ಹಾಕೊಂಡು ಬಂದಿದ್ದಕ್ಕೆ ದೊಡ್ಡ ಗಲಾಟೆ ನಡೆದಿತ್ತು. ಇದೀಗ ಅದೇ ಸಾಲಿಗೆ ಶಬರಿಮಾಲೆ ಹಾಕಿಕೊಂಡು ಬಂದ ವಿದ್ಯಾರ್ಥಿಗಳಿಗೆ ಶಾಲಾ ಆಡಳಿತ ಮಂಡಳಿ ಪ್ರಶ್ನೆ ಮಾಡಿ ಮಾಲಾಧಾರಿಗಳಿಗೆ ಅವಮಾನ ಮಾಡಿರೋ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಸ್ವಾಮಿ, ನೀವು ನಮ್ಮನ್ನ ಕೆಣಕಿದ್ರೆ ಸತ್ಯೋಗ್ಲು ಆಗದೆ ಬೇರೆ. ಏನ್ ಗೊತ್ತಾ, ನೀವು ಈ ಸರ್ಕಾರ ಬಂದಾಗ ಒಂಥರ ಮಾಡಬಹುದು, ಆದ್ರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಿರೋ ತಲಾಂತರದಿಂದ ಅಯ್ಯಪ್ಪನ ಮಾಲೆ ಅದರದೇ ಆದಂತ ಇತಿಹಾಸ ಇದೆ. ಇಲ್ಲಿನ ಸೆಂಟ್ ಜೋಸೆಫ್ ಶಾಲೆಯಲ್ಲಿ 7ನೇ ತರಗತಿ ಬಾಲಕ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನ ಧರಿಸಿಕೊಂಡು ತರಗತಿಗೆ ಬಂದಿದ್ದ. ಇದನ್ನ ಗಮನಿಸಿದ ಶಾಲೆಯವರು ವಿದ್ಯಾರ್ಥಿಗೆ ಶರ್ಟ್ ಒಳಗೆ ಬನಿಯಾನ್ ಯಾಕೆ ಹಾಕಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ. ಆಗ ವಿದ್ಯಾರ್ಥಿ ಅಯ್ಯಪ್ಪ ಸ್ವಾಮಿಯಾಗಿರುವ ಬಗ್ಗೆ ಉತ್ತರ ನೀಡಿದ್ದಾನೆ. ಇಷ್ಟಕ್ಕೆ ಸುಮ್ಮನಿರದ ಶಾಲಾ ಆಡಳಿತ ಮಂಡಳಿಯವರು ವಿದ್ಯಾರ್ಥಿಗೆ ಶಬರಿಮಲೆಗೆ ಹೋಗಲು ರಜೆ ಕೊಡಲ್ಲ ಅಂತ ಹೇಳಿದ್ದಾರೆ. ನಿನಗೆ ಹೋಗೋದಕ್ಕೂ ಬಿಡಲ್ಲ ಅಂತ ಹೇಳಿದ್ದಾರೆ. ಇರುಮುಡಿಯನ್ನ ನಿಮ್ಮ ಅಯ್ಯಪ್ಪನ ಕೈಗೆ ಕಟ್ಟು ಕಳಿಸು, ನೀನು ಶಾಲೆಗೆ ಬಾ ಅಂತ ತಕರಾರು ಮಾಡಿದ್ದಾರೆ. ಇದರಿಂದ ನೊಂದ ಬಾಲಕ ಅಯ್ಯಪ್ಪ ಮಾಲಾಧಾರಿಗಳಿಗೆ ಈ ವಿಷಯ ಮುಟ್ಟಿಸಿದ್ದ. ಡಿಸೆಂಬರ್ ರಜೆ ಇರೋ ಟೈಮಲ್ಲಿ ನೀವು ರಜೆ ಕೊಟ್ಟಾಗ ಅವ್ರು ಹೋಗಿ ಬರಕಾಲ ಸ್ವಾಮಿ, ಅವ್ರಿಗೆ ಯಾವತ್ತು ಹೋಗ್ಬೇಕು, ಅವ್ರ ಮಂಡಲ ಯಾವಾಗ, ಅರ್ಧ ಮಂಡಲ 48 ದಿನ. ಶಾಲೆಯ ಮೇಲೆ ಮುಗಿಬಿದ್ದ ವಿಎಚ್ಪಿ ಮತ್ತು ಬಜರಂಗ್ ದಳ. ಶಾಲೆಗೆ ಬಂದ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಪ್ರಿನ್ಸಿಪಾಲರನ್ನ ತರಾಟೆಗೆ ತೊಟ್ಕೊಂಡ್ರು. ರಜೆ ಕೊಡಲ್ಲ ಅಂತ ಯಾಕೆ ಹೇಳ್ತೀರಾ, ಕೊಡಬೇಕು, ನೀವು ಕ್ರಿಸ್ಮಸ್ಗೆ 15 ದಿನ ರಜೆ ಕೊಡ್ತೀರಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರದ ಆದೇಶ ಇದೆಯಾ? ಬಾಲ ಮಾಲಾಧಾರಿ ಶಬರಿಗೆ ಹೋಗ್ತಾರೆ, ಬೇಡ ಅಂತ ಹೇಳೋಕೆ ನೀವ್ಯಾರು ಅಂತ ಕೇಳಿದ್ದಾರೆ. ನೀವು ಸರ್ಕಾರದ ಆದೇಶದ ಪ್ರಕಾರ ದಸರಾ ರಜೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತೀರಿ. ಅದೇ ಸರ್ಕಾರ ಆದೇಶ ಇಲ್ಲ ಅಂದ್ರೂ ಕ್ರಿಸ್ಮಸ್ಗೆ 15 ದಿನ ರಜೆ ಕೊಡ್ತಿರಲ್ಲ, ಅದು ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾಕೆ ಕೊಡಿದ್ರು? ಹಿಜಾಬ್ ಪ್ರಶ್ನೆ ಮಾಡಿ ನೀವು ನಿಮ್ಮ ಸಂಸ್ಥೆ ಎರಡೂ ಉಳಿಯಲ್ಲ ಅಂತ ಕಾರ್ಯಕರ್ತರು ರೊಚ್ಚಿಗೆದ್ದು ಮಾತಾಡಿದ್ದಾರೆ. ಕೊನೆಗೆ ಕಾರ್ಯಕರ್ತರ ವಾಗ್ವಾದಗಳ ನಡುವೆ ತಪ್ಪಾಗಿದೆ, ಕ್ಷಮಿಸಿ ಎಂದು ಪ್ರಿನ್ಸಿಪಾಲ್ ಹೇಳ್ಕೊಂಡಿದ್ದಾರೆ. ಏನಾದ್ರೂ ಎಲ್ಲರೂ ಇರ್ತೀವಿ ಸ್ವಾಮಿಗಳು, ನೀವು ಇಲ್ಲಿಗೆ ಕಟ್ಕೊಳ್ಳಿ, ಸ್ವಂತಕ್ಕೆ ಕಟ್ಕೊಳ್ಳಿ, ಮಣಿಕಟ್ಟನ್ನ ನಾವಿರ್ತೀವಿ ನಿಮ್ಮ ಜೊತೆ, ಆಯ್ತಾ? ಹಳ್ಳಕ್ಕೆಲ್ಲ ಹೋಗ್ಬೇಡಿ. ನೀವು ಯಾರು ಏನೇ ಇದ್ರು ನೀವು ನೇರವಾಗಿ ನಿಮ್ಮ ತಂದೆಗೆ ಬಂದು ಹೇಳಿ, ನಿಮ್ಮ ತಂದೆಯವ್ರ ಹತ್ರ ನಾವು ಬರ್ತೀವಿ. ಕೊಡಗಿನ ಶಾಲೆಯಲ್ಲಿ ಮಾಲೆ ಬಿಚ್ಚಿಸಿದ ಶಿಕ್ಷಕಿ ಶರ್ವೀನ್, ಶಿಕ್ಷಕಿಗೆ ಪಾಠ ಕಲಿಸಿದ ಹಿಂದೂ ಸಂಘಟನೆಗಳು. ಚಿಕ್ಕಮಗಳೂರಿನಂತೆಯೇ ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯ ಶಾಲೆಯಲ್ಲೂ ಇದೇ ರೀತಿ ಘಟನೆ ನಡೆದಿದೆ. 3ನೇ ತರಗತಿಯ ವಿದ್ಯಾರ್ಥಿ ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿಕೊಂಡು ಬಂದಿದ್ದ. ಆದರೆ ಇಲ್ಲಿನ ಶಾಲೆಯ ಶಿಕ್ಷಕಿ ಮಾಲೆಯನ್ನ ಬಿಚ್ಚಿಸಿ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಅವಮಾನ ಮಾಡಿದ್ದಾರೆ. ಇದನ್ನ ಪರ್ಟಿಕ್ಯುಲರ್ ಆಗಿ ಒಂದು ಮಾಡ್ತಾ ಇದೀವಿ ನೋಡಿ, ಯಾರಿಗೂ ಈ ದ್ವೇಷ ಭಾವ ಧರ್ಮ ಅಂತ ಇಲ್ಲ. ನಿಮ್ಮಂತವ್ರು ನೋಡಿ ಇಂಥದ್ದೆಲ್ಲ ಮಾಡಿಸಿ ಈಗ ಮಕ್ಕಳಿಗೆ ನೀವು ದ್ವೇಷ ತರುವಂತ ಪರಿಸ್ಥಿತಿ ನೀವು ಮಾಡಿದ್ದೀರಾ. ಮಾಲೆ ಯಥಾಸ್ಥಿತಿ ಕಾಪಾಡ್ಕೊಂಡು ಸಾಕೈತೆ. ಮಕ್ಕಳು ಮಾಲೆಗಳು ಬರೋದು more than 15 days ಅಷ್ಟೇ ಇರೋದು. ಅವರು ಏನು ಅವಶ್ಯಕತೆ ಇತ್ತು ಮೇಡಮ್ ನಮ್ಮ ಸಮಾಜದಲ್ಲಿ, ನಮ್ಮ ದೇವಸ್ಥಾನದಲ್ಲಿ ಎಲ್ಲರೂ ಒಂದೇ. ನಾವು ಅದನ್ನ ಪೂಜಿಸಬಾರ್ದು, ಇದನ್ನ ಇದು ಮಾಡಬಾರ್ದು, ನಾವ್ ಎಲ್ಲಿಯೂ ಹೇಳಲ್ಲ. ಇದರಿಂದ ಕೆರಳಿದ ಹಿಂದೂ ಕಾರ್ಯಕರ್ತರು ಶಾಲೆಗೆ ಮುತ್ತಿಗೆ ಹಾಕಿದ್ರು. ಕೆಲಕಾಲ ಮುಖ್ಯ ಶಿಕ್ಷಕಿ ಮತ್ತು ಜನರ ಮಧ್ಯೆ ದ್ವಂದ್ವದ ವಾತಾವರಣ ಸೃಷ್ಟಿಯಾಯಿತು. ನಮ್ಮ ಮಕ್ಕಳು ಬೇಕು, ದಸರಾ ದೀಪಾವಳಿಗೆ ನೀವು ಹಾಕಿದ್ದೀರಾ ಹೇಳಿ? ಏನು ಆಚಾರ ನೋಡಿ, ಏನು ಏಜ್ ಆಗಿಲ್ವಾ? ಹಿಂದೂ ಸಂಸ್ಕೃತಿ ಅವ್ರಿಗೆ ಗೊತ್ತಿಲ್ವಾ? ಹಿಂದೂ ಸಂಸ್ಕೃತಿ ಅವ್ರಿಗೆ ಗೊತ್ತಿಲ್ವಾ? ಇವತ್ತೇ ಬಂದಿದ್ದ ಭೂಮಿಗೆ ಇವಾಗ ಹೇಳ್ತಿದ್ದ. ಶಿಕ್ಷಕಿ ಬನಿಯಾನ್ ಹಾಕದೇ ಇರೋದಕ್ಕೆ ಪ್ರಶ್ನೆ ಮಾಡಿದ್ದರು. ಇನ್ನು ಯಾವುದೇ ಮುನ್ಸೂಚನೆ ನೀಡದೆ ಮಾಲೆಯನ್ನ ತೆಗೆಸಿದ್ರು. ಸೆಂಟ್ ಆಂಟೋನಿ ಶಾಲೆಯ ವಿರುದ್ಧ ಸಂಘಟನೆಯ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಹಾಗೆ ಶಾಲಾ ಮಂಡಳಿಯವರು ಕೂಡಲೇ ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದುಕೊಂಡ್ರು. ನೋಡಿ, ನಿಮ್ಮ ಧರ್ಮದ ಹಕ್ಕು ನಿಮ್ಗೆ ಯಾವ ತರ ಇದೆ ಅಂದ್ರೆ, ನನ್ಗೆ ನನ್ನಪ್ಪ ನನ್ನ ಹುಡ್ಸಿರೋದು, ನಿಮ್ ತಂದೆ ನಿಮ್ನ ಹುಡ್ಸಿರೋದು. ಬಟ್ ನಮ್ಮ ಮಕ್ಕಳು ಬಂದ್ಬಿಟ್ಟು ನಿಮ್ಮ ಸಿಸ್ಟರ್ ಅಂತ ಕರೀತಾರೆ. ನಿಮ್ ಸ್ವಂತ ಅಕ್ಕ ಆಗ್ಬೇಕಾ ತಮ್ಮ ಆಗ್ಬೇಕು, ಆಗೋದಿಲ್ಲ. ಸ್ವಂತ ಅಪ್ಪನ ಬಿಟ್ಟುಬಿಟ್ಟು ಇನ್ಸ್ಟಿಟ್ಯೂಷನ್ ಫಾದರ್ ಅಂತ ಕರೀತಾರೆ. ಫಾದರ್ನ ನಾವು ಯಾಕೆ ಅದಕ್ಕೆ ಬೆಲೆ ಕೊಡ್ತಾ ಇದೀವಿ? ಆ ಕಲ್ಚರ್ ಅಂತ ಬೆಲೆ ಕೊಡ್ತಾ ಇದೀವಿ. ಯಾಕೆ ಮಕ್ಕಳು ಬಂದ್ಬಿಟ್ಟು ಇನ್ನು ಫಾದರ್ ಅಂತ ಕರೀವಾಗ ಮಕ್ಕಳು ಅಪ್ಪನವರು? ಒಂದು ಮೈನಾರಿಟಿ ಮಗುನ ನೀವು ಒಂದು ಹಿಜಾಬ್ ಹಾಕೊಂಡು ಬರಬೇಡ ಅಂತ ಒಂದು ಇಶ್ಯೂ ಮಾಡಿ ನೋಡೋಣ ನಾಳೆ ನಾವು ಏನ್ ಮಾಡ್ತಾರೆ ಅಂತ ಹೇಳ್ಕೊಂಡು ನಿಮ್ಮ ಶಾಲೆನ ಮುಚ್ಚಿಸ್ತಾರೆ ಅವರು.
ಕೊನೆಗೆ ಶಾಲೆಯ ಪ್ರಿನ್ಸಿಪಾಲ್ ಈ ರೀತಿ ತಪ್ಪು ಆಗಲ್ಲ ಅಂತ ಕ್ಷಮೆ ಯಾಚಿಸಿದ್ರು. ಇಂಥ ಪ್ರಕರಣಗಳು ಆಂಗ್ಲ ಶಾಲೆಯಲ್ಲಿ ನಡೆಯುತ್ತಲೇ ಇವೆ. ಶಾಲಾ ಶಿಕ್ಷಣ ಮಂಡಳಿಯವರು ಅವರವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರದೇ ಇದ್ರೆ ಒಳ್ಳೆಯದು. ಬಿಗ್ ಟಿವಿ ಕರ್ನಾಟಕ, ಚಿಕ್ಕಮಗಳೂರು ಮತ್ತು ಕೊಡಗು. ನಾನು ಅರಿಯದೆ ಮಾಲೆಯನ್ನು ಬಿಚ್ಚಿಸಿರುತ್ತೇನೆ. ಆದ ಕಾರಣ ಶಾಲಾ ಆಡಳಿತ ಮಂಡಳಿ, ಮುಖ್ಯೋಪಾಧ್ಯಾಯಿನಿ, ಸರ್ವ ಶಿಕ್ಷಕರು ಈ ಮೂಲಕ ತಮ್ಮಲ್ಲಿ ಕ್ಷಮೆಯನ್ನು ಕೋರುತ್ತೇವೆ. ಆದ ಆ ಚಾತುರ್ಯಕ್ಕಾಗಿ ಕ್ಷಮೆ ಯಾಚಿಸುತ್ತಾ ಮುಂದೆ ಈ ರೀತಿಯ ತಪ್ಪು ಮರುಕಳಿಸದಂತೆ ಕ್ರಮಗಳು ತೆಗೆದುಕೊಳ್ಳುತ್ತೇವೆಂದು ತಿಳಿಸುತ್ತೇವೆ. ಧನ್ಯವಾದಗಳು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.